ಇಲ್ಲ. ಸೊ ಹಾಗಾಗಿ ಎಲ್ಲ ಮಾರ್ಗಗಳಿದೆ ಸರ್. ಮುಖ್ಯ ತೋಟದ ಭೇಟಿ, ಆಮೇಲೆ ನಮ್ಮ ತೋಟದಲ್ಲೂ ನಾವು ನೋಡೋದು, ಕಣ್ ತೆರೆದು ನೋಡ್ತೀವಲ್ಲ, ಏನೇನು ಆಗ್ತಾ ಇದೆ, ಹೌದು. ಏನೇನು ವ್ಯತ್ಯಾಸ ಆಗ್ತಾ ಇದೆ. ಎರಡು ತೋಟಗಳಲ್ಲೂ ಓಡಾಡ್ತಾ ಇರ್ತೀನಿ. ಇವತ್ತು ದೊಡ್ಡಬಳ್ಳಾಪುರ ತೋಟಕ್ಕೆ ಹೋಗಿ ಬಂದೆ. ಪ್ರತಿ ಹಂತಗಳಲ್ಲೂ ಬದಲಾವಣೆಗಳನ್ನು ಗಮನಿಸಬೇಕು ಸರ್. ವಿ ಶುಡ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ನೆಕ್ಸ್ಟ್ ಅವರ್ ಪ್ಲ್ಯಾಂಟ್ಸ್. ಅವೇ ಹೇಳ್ತಾ ಹೋಗ್ತವೆ. ಬರುತ್ತೆ ಸರ್. ಓಕೆ. ಆಸಕ್ತಿ, ಥ್ಯಾಂಕ್ ಯು. ಆಸಕ್ತಿ ಮತ್ತು ಅನುಭವ, ಐ ಕ್ಯಾನ್ ಸೇ. ಓಕೆ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಾದ್ರು ಪ್ರಶ್ನೆ ಇತ್ತಾ ಪ್ರಶಾಂತ್ ಜಿ? ಇಲ್ಲ ಸರ್, ಹಾಂ, ಇಲ್ಲ ಸರ್, ಅಷ್ಟೇ ಓಕೆ, ಸರ್. ಓಕೆ, ಥ್ಯಾಂಕ್ಸ್. ಹಾಂ, ಹೇಳಿ, ಫೀಡ್ಬ್ಯಾಕ್ ಇದ್ರೆ ಕೊಡಿ. ಸರ್ ನಮಸ್ತೆ. ಹೇಳಿಯಪ್ಪ. ಸರ್ ನಾವು ವರ್ಷಿಗೆ ರವೀಂದ್ರ ಅಂತ. ಹೇಳಿ ಹೇಳಿ ರವಿ. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಕೃಷಿ ಬಗ್ಗೆ ವಿಚಾರ ತಿಳ್ಕೊಂಡು. ಯಾಕಂದ್ರೆ ಯಾವ ಯೂನಿವರ್ಸಿಟಿನೂ ಕೊಡೋದಿಲ್ಲ ಈ ತರ ಕ್ಲಾಸಸ್ನ. ಈ ತರ ಕ್ಲಾಸಸ್ನ ಯೂನಿವರ್ಸಿಟಿ ಕೊಟ್ಬಿಟ್ರೆ ನಮ್ಮ ರೈತ ಮಕ್ಕಳು ಎಲ್ಲಿ ಹೊರಗಡೆ ಹೋಗಲ್ಲ, ನಗರ ಪ್ರದೇಶಗಳಿಗೆ. ಅವ್ರು ಯಾರು ಹೇಳ್ಕೊಡ್ತಲ್ಲ, ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು, IT BTಗೆ ಹೋಗ್ಬೇಕು ಅಂತ ಹೇಳ್ಕೊಡ್ತಾರೆ ಅಷ್ಟೇ. ರೈತರಾಗಿರ್ತಿ ಯಾರು ಹೇಳ್ಕೊಡಲ್ಲ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಮಗೆ ಇವತ್ತು ಎಷ್ಟು ಕಲ್ತಂದ್ರೆ ಎಲ್ಲ ರೈತರ ಮುಖಾಂತರನೇ ಉತ್ತರಗಳು ಬಂದವು. ಹೌದು. ಈಗ ಆ, ತೆಂಗು ಡ್ರಾಪ್ ಆಗಿರೋದು, ಆಮೇಲೆ ತೆಂಗು ಒಳಗಡೆ ಮಾವಿನ ಗಿಡ ಹಾಕಿದಾಗ ಪ್ರೂನಿಂಗ್ ಮಾಡೋವಂಥದ್ದು, ಹೌದು. ಕೆಲವೊಂದು ಗೊಬ್ಬರ ಬಳಸಲು ಕೊಡುವಂಥದ್ದು, ಇವೆಲ್ಲ ಎಷ್ಟೋ ಪ್ರಶ್ನೆಗಳು ಉತ್ತರ ನಮ್ಗೆ ಅಲ್ಲೇ ಸಿಕ್ಬಿಟ್ಟು ಹೌದು. ಇದೇ ಪಾಠ ಆಗೋಯ್ತು. ತುಂಬಾ ಖುಷಿ ಆಗುತ್ತೆ ಸರ್. ಆಮೇಲೆ ನಾವು ಇಂಡಿ ದ್ರಾವಣ ಕೊಡ್ಬೇಕಲ್ಲ ಸರ್ ನೀವು, ಹೌದು. ಆ ಇಂಡಿ ಇರೋ ಸಿಗುತ್ತೆ ಅಂತ ಹೇಳಿದ್ರಲ್ಲ. ಹಾಂ, ನಮಗೆ ಇಲ್ಲಿ ಚಳ್ಳಕೆರೆ ಹತ್ರ ಕಲ್ಪತರು ಆರ್ಗ್ಯಾನಿಕ್ ಸೆಂಟರ್ ಅಂತ ಇದೆ. ಹೌದು. ಮಾವ ಸೊಸೆ ಇಬ್ಬರು ಮಾಡ್ತಿದ್ದಾರೆ. ಹಾಂ. ಹಾ ಸರ್, ಅಲ್ಲಿ ತಗೋಬೋದಾ ಸರ್? ನಾನು ಉಪಯೋಗಿಸಿಲ್ಲ, ಮಾಡ್ಬೋದು ಅನ್ಸುತ್ತೆ. ಅಂದರೆ ಲಿಮಿಟೆಡ್ ಸರ್ ಅವ್ರ ಹತ್ರ. ಹೊಂಗೆ ಮತ್ತು ಹರಳು ಮತ್ತು ಬೇವು ಎರಡು ಗಮನಿಸಿದೆ ನಾನು. ಬೇರೆದು ಯಾವ್ದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲ, ಇದೆ ಸರ್, ಇದಿದೆ. ಎಡಬಲ ಇಲ್ಲ, ನಾನ್ ಎಡಬಲ ಎರಡು ಇದೆ. ಟ್ರೈ ಮಾಡಿ ಸರ್, ಟ್ರೈ ಮಾಡಿ, ಖಂಡಿತ. ಸರ್, ನೀರು ತೊಗೊಂತಿರೋದು ಎಲ್ಲಿ? ಇಲ್ಲ, ನಿಯರ್ ಹಾಸನ ನಿಯರ್ ಎಲ್ಲಿ ತೊಗೊಂತಿರೋದು? ನಾನು ಇಲ್ಲ, ದೊಡ್ಡಬಳ್ಳಾಪುರ, ಅದೇ ಇದು ರಾಜನ್ಕುಂಟೆ. ಅಲ್ಲಿ ತೊಗೊಂತೀರಾ? ನಮಗೆ ತುಂಬಾ ದೂರ ಆಗುತ್ತೆ. ಹಾಕ್ಬಿಡ್ತಾರೆ, ಹಾಸನಕ್ಕೆ ಬರುತ್ತೆ. ಮೊನ್ನೆ 500 kg ತರಿಸ್ಕೊಂಡೆ. ನಾಳೆ ಶುರು ಹೌದು ಮಾಡಬೇಕು, ನೆಕ್ಸ್ಟ್ ಮಂಡೆಯಿಂದ. ಸರ್, ಅದೊಂದು ಸರ್ ಅಡ್ರೆಸ್ ಕಳಿಸಿ. ಆಮೇಲೆ ರೇಟ್ ಎಷ್ಟು ಕಳ್ಸಕ್ಕಾಗತ್ತಾ? ಕಳಿಸ್ಕೊಡ್ತೀನಿ ಸರ್. ಅಲ್ಲ, ಅವ್ರ ಕಾಂಟ್ಯಾಕ್ಟ್ ಶೇರ್ ಮಾಡ್ತೀನಿ ವಾಟ್ಸಪ್ಪಲ್ಲಿ. ಹಾ ಹಾ ಹಾ. ಪ್ರೈಸ್ ಎಲ್ಲ ಮಾತಾಡ್ಕೊಳ್ಳಿ ಅವ್ರ ಹತ್ರ, ತೊಂದರೆ ಇಲ್ಲ. ರೀಸನಬಲ್ ಆಗಿದೆ, ಆಯ್ತು ಆಯ್ತು ರೀಸನಬಲ್ ಆಗಿದೆ. ಬಟ್ ಆಯ್ತು ಕ್ವಾಲಿಟಿ ಆಯ್ತು. ಚೆನ್ನಾಗಿದೆ. ಅವ್ರದ್ದೇ ಆಯಿಲ್ ಎಕ್ಸ್ಪೆಲ್ಲಿಂಗ್ ಯೂನಿಟ್ ಇದೆ. ಈಸ್ ನಾಟ್ ಎ ರೀಸೆಲ್ಲರ್. ಓಕೆ. ಅವ್ರ ಗಾಣದಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಕೊಡ್ತಾರೆ. ಹಾ ಹಾ ಹಾ. ಹಾಗಾಗಿ ಸ್ವಲ್ಪ ಕ್ವಾಲಿಟಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಓಕೆ ಸರ್. ಕಳಿಸ್ಕೊಡ್ತೀನಿ, ಬಳಸಿ, ಖಂಡಿತ ಹಿಂಡಿ ದ್ರಾವಣ ಬಳಸಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆಯ್ತು ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಎಷ್ಟೊತ್ತು ನೀವು ಸಮಯ ಮತ್ತೆ ಸಂಯಮದಿಂದ ನೀವೊಂದು ಪಾಠ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ದೇವ್ರು ಚೆನ್ನಾಗಿ ಇಟ್ಟಿದ್ದು ಸರ್ ಇಬ್ಬರು. ಥ್ಯಾಂಕ್ ಯು, ಥ್ಯಾಂಕ್ ಯು ರವೀಂದ್ರ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿಯಪ್ಪ. ರವೀಂದ್ರ ಅವರೇ, ಇವರು ಸಾಫ್ಟ್ವೇರಲ್ಲಿದ್ದು ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಎಲ್ಲ ಮಾಡಿಕೊಂಡು ವಾಪಸ್ಸು ಅಗ್ರಿಕಲ್ಚರ್ಗೆ ಬಂದು ಅದರಲ್ಲಿ ಸಾಕಷ್ಟು ಪರಿಣತಿ ತಗೊಂಡಿದ್ದಾರೆ. ಅವ್ರು ಹೇಳ್ದಂಗೆ ಸಾಕಷ್ಟು ಆ, ಅವ್ರ ಮಾತಲ್ಲೇ ಬಂದಂಗೆ ದೇ ಹ್ಯಾವ್ ವಿಸಿಟೆಡ್ ಲಾಟ್ ಆಫ್ ಪ್ಲೇಸಸ್. ಅಲ್ಲಿ ಓಕೆ ಓಕೆ ಅನುಭವ ಅನುಭವ ಇವಾಗ ನಾನು ಅಷ್ಟೇ, ಐ ಆಮ್ ಆಲ್ಸೋ ಅನ್ ಇಂಜಿನಿಯರ್. ಓಕೆ. ನಂತರ ಐ ಮೀನ್ ಇಂಡಸ್ಟ್ರಿಯಲಿಸ್ಟ್. ನಾವು ಇವಾಗ 100% ಅಗ್ರಿಕಲ್ಚರಲಿಸ್ಟ್ ನಾವು. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಖುಷಿ ಆಗ್ತದೆ ನೀವು ಒಂದಿರೋದು. ನಾನು ಕನಿಷ್ಠ ಅಂದ್ರೆ ಒಂದು 100 ಡಿಫ್ರೆಂಟ್ ತೋಟಗಳನ್ನ ನೋಡಿ ನಂತರನೇ ನಾನು ಇಲ್ಲಿ ಅದನ್ನ ಏನೇನು ಇಂಪ್ಲಿಮೆಂಟ್ ಮಾಡ್ಬೇಕು ಅದು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಕೂಡ ನಾನು ಇದ್ರ ಹತ್ರ ಮೈಸೂರಿಂದ HD ಕೋಟೆಗೆ ಹೋಗ್ತಾ ದಾರಿಯಲ್ಲಿ ಒಂದು ಇಂದ್ರಪ್ರಸ್ಥ ಅಂತ ಹೇಳಿ ಒಂದು ತೋಟ ಇದೆ. ಅವಾಗ ನೋಡಿ ಸರ್. ನೋಡಿದೀರಾ? ಕಾಡು ಕಾಡು ಕೃಷಿ. ಕಾಡು ಕೃಷಿ. ಅವ್ರಿಗೇನು ಹಾ, ಸರ್. ರಸ್ತೆ ಒಂದ್ ಬಿಟ್ರೆ ಇನ್ನು ಉಳಿದಿದ್ದ ಜಾಗದಲ್ಲಿ ಒಂದಡಿ ಹೌದು. ಕೂಡ ಯಾವ್ದು ಜಾಗ ಖಾಲಿ ಇಲ್ಲ. ತುಂಬಾ ಅದ್ಭುತವಾಗಿದೆ ಸರ್ ತೋಟ. ಹಿ ಈಸ್ ಆಲ್ಸೋ ಇಂಜಿನಿಯರ್. ಅಗೇನ್ ಹಿಸ್ ನೇಮ್ ಇಸ್ ಚಂದ್ರಶೇಖರ್ ಅಂತ. ಹಾ ಸರ್. ನಾನು ಒಂದು AP. 16-17 ಪುಸ್ತಕಗಳು ಬರೆದಿದ್ದಾರೆ. ನಾನು ಮೊನ್ನೆ ಹೋದಾಗ ಒಂದು 4-5 ಪುಸ್ತಕ ತಗೊಂಡ್ಬಂದೆ. ಹಾ ಸರ್. ಸೊ ಏನಂತಂದ್ರೆ ಓದ್ಬೇಕು, ಪುಸ್ತಕಗಳು ಓದ್ಬೇಕು, ಆಮೇಲೆ ಈ ದೇಶ ಸುತ್ತು ಕೋಶ ಓದು ಅಂತಾರಲ್ವಾ. ಹೌದೌದು. ತುಂಬಾ ತುಂಬಾ ಒಳ್ಳೆ ಮಾತು ಮಂಜುನಾಥ್ ಅವರು ಅದನ್ನೇ ಹೇಳಿದ್ದು. ಅದು ನನ್ನ ಅನುಭವನೂ ಅದೇನೆ. ಸರ್. ಈಗ ನಾವೇನು ಕ್ಲಾಸಸ್ ಕೇಳ್ತಾ ಇದೀವಿ ನಾವು ಗ್ರೂಪ್ ಅಲ್ಲಿ, ಹಾ, ದಯಮಾಡಿ ಎಲ್ಲ ಹಾಸನ ಹತ್ರ ಅಲೋರ್ ಹತ್ರ ಒಂದ್ಸಲ ಸೇರೋಣ ಸರ್. ಅಲ್ಲಿ ಸೇರ್ಬೇಕು ಅಂತ ನನಗೂ ಬಹಳ ಇಷ್ಟ ಇದೆ. ಹಾ ಯಾಕಂದ್ರೆ ಸರ್, ನೇರ ಭೇಟಿ ಮಾಡೋಣ. ಯಾಕಂದ್ರೆ ಸರ್, ಹಾ ನಾವು ಇಲ್ಲಿ ಕ್ಲಾಸಸ್ ಕೇಳಕ್ಕಿಂತ ಪ್ರಾಕ್ಟಿಕಲ್ ಅಲ್ಲಿ ಕೂತು ಮಾತಾಡಿದಾಗ ಸ್ವಲ್ಪ ಏನೋ ಸ್ವಲ್ಪ ಹೊಸ ಅನುಭವ, ಹೊಸ ಮುಖಗಳು ನೋಡಿದಾಗ
ಹಾ ಹಾ ಒಂದು ಇನ್ಸ್ಪೈರ್ ಆಗುತ್ತೆ, ನಿಮ್ಮಿಂದ ನಾವು ಬೇರೆಯವ್ರಿಗೆ ಹೇಳೋಂಗಾಗುತ್ತೆ. ಇಲ್ಲ ನಿಮ್ಮಿಂದ ಕಲಿಯೋದು ನಮಗೂ ಇದೆ, ನಮ್ಮಿಂದ ಕಲಿಯೋದು ಹೌದು. ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಇಟ್ ಇಸ್ ಎ ಮ್ಯೂಚುವಲ್. ಮ್ಯಾನ್ ಇಸ್ ಅ ಹೌದೌದು. ಸೋಷಿಯಲ್ ಅನಿಮಲ್. ಒಬ್ಬರಿಂದ ಒಬ್ಬರಿಗೆ ಕತ್ಕೊಂಡ್ಲೇಬೇಕದು. ಎಸ್ ಸರ್, ಕರೆಕ್ಟ್. ಓಕೆ ಓಕೆ, ಥ್ಯಾಂಕ್ ಯು. ಆಯ್ತು ಸರ್, ತುಂಬಾ ಧನ್ಯವಾದ ಸರ್. ರವೀಂದ್ರ ಅವರೇ, ಅದೇ ಹೇಳಿದ್ನಲ್ಲ, ಈಗ 2ನೇ ಶನಿವಾರ ತೋಟದ ಭೇಟಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ವಿ ಅಲ್ವಾ, ಓಕೆ ನೀವು ಓಕೆ ಸರ್. ಬಂದಿದ್ರಿ. ಹೌದು. ಅದೇ ರೀತಿ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ನಮ್ಮನೆ ತೋಟದಲ್ಲಿ ಸಕಲೇಶ್ವರ ರೋಡಲ್ಲೂ ಮಾಡೋಣ. ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ನಂಗಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ರೆಡಿ ಮಾಡ್ಕೊಂತ ಇದ್ವಿ. ಓಕೆ ಸರ್. ಡಿಸೆಂಬರ್ ಜನವರಿಯಿಂದ ಪ್ರಾರಂಭ ಮಾಡೋಣಂತೆ. ಓಕೆ ಸರ್. ಬನ್ನಿ, ಅದರ್ವೈಸ್ ಆಲ್ಸೋ ನೀವು ಬರ್ಬೋದಪ್ಪ. ಮುಂದಿನ ವಾರ ಪೂರ್ತಿ ಅಲ್ಲೇ ಇರ್ತೀನಿ, ಹಿಂಡಿ ದ್ರವಣ ಮಾಡಕ್ ಹೌದಾ? ಬರ್ತೀವಿ ಎಲ್ಲ ಗಿಡಕ್ಕೂ. ಹಾಂ ಹಾಂ ಹಾಂ. ಮುಂದಿನ ವಾರ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಬನ್ನಿ, ಬಟ್ ಈ ಗ್ರೂಪ್ Okay. ಡಿಸ್ಕಷನ್ ಮಾಡೋಣ ಒಂದ್ಸಲ ಆ ತೋಟದಲ್ಲಿ. ಹಾಂ ಹಾಂ ಹಾಂ. ನಾಟ್ ಓನ್ಲಿ ದಟ್ ಸರ್, ನಿಮ್ಮ ತೋಟಗಳಲ್ಲೂ ಮಾಡೋಣ, ಎಲ್ಲ ಬರ್ತೀವಿ. ಓಕೆ ಸರ್. ತೋಟಗಳಲ್ಲೂ ನೀವು ಹೋಸ್ಟ್ ಮಾಡಿ ನಮ್ಗೊಂದು ಮಧ್ಯಾಹ್ನ ಒಂದು ಊಟ ಕೊಡಿಸ್ಬಿಟ್ರೆ ಸಾಕು ನೀವು. ಓಹ್ ಸರ್, ನಾನು ಈ ವಿಷಯದಲ್ಲಿ ನಮ್ಮ ತೋಟದಲ್ಲಿ ಮಾಡೋದಾದ್ರೆ ನನ್ಗೆ ಬಹಳ ಸಂತೋಷ ಸರ್. ಒಂದ್ಸರಿ ಯಾವಾಗಾರು ಒಂದು ಪ್ರೋಗ್ರಾಮ್ ಹಾಕೊಳ್ಳಿ. ಖಂಡಿತ ಸರ್, ಖಂಡಿತ ಮಾಡೋಣ. ಏನಕ್ಕೆ ಸರ್ ಅಂದ್ರೆ ಹೇಳಿದ್ರಂದ್ರೆ, ಸರ್ ಈಗ ಕೆಲವೊಂದು ತಪ್ಪುಗಳು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಜೋಡಣೆ ಮಾಡೋದ್ರಲ್ಲಿ ಹೌದು. ಆ ತಪ್ಪುಗಳನ್ನ ಸರಿ ಪಡಿಸ್ಕೊಳ್ಳಿಕ್ಕೋಸ್ಕರ ನಾವೆಲ್ಲ ಒಟ್ಟ ಸೇರಿದಾಗ ಅಲ್ಲೊಂದು ಮಾತುಕತೆ ನಡೆದಾಗ ನಮ್ಗೊಂದು ಅನುಭವ ಆಗುತ್ತೆ, ಅದನ್ನ ಸರಿ ಮಾಡ್ಕೋಬೋದಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ. ಈಗ ಏನೋ ಯಾಕಂದ್ರೆ ನಮ್ಮ ಅಪ್ಪಗಳು ಹೇಳ್ಕೊಟ್ರು ಅಂದ್ರೆ ತೆಂಗು ಅಡಿಕೆ ಬಾಳೆ ಅಷ್ಟೇ ಗೊತ್ತಿರೋದು ನಮ್ಗೆ. ಇನ್ನ ಬೆಳೆ ಜೋಡಣೆ ಗೊತ್ತಿರಲಿಲ್ಲ. ಇದು ಇತ್ತೀಚೆಗೆ ಮೀಡಿಯಾಗಳು ಬಂದ್ಮೇಲೆ ಸ್ವಲ್ಪ ಅಂತ ಗೊತ್ತಾಗ್ತಿದೆ. ಖಂಡಿತ ಮೀಡಿಯಾ ತುಂಬಾ ಅಷ್ಟು ಫಾಸ್ಟ್ ಇದೆ. ಹಾಗಾಗಿ ಖಂಡಿತ ಮಾಡೋಣ ಸರ್. ಅದು ಚಂದ್ರಶೇಖರ್ ಸರ್, ನೀವು ಹೇಳಿದಾಗೆ ಪ್ರತಿ ತಿಂಗಳು 2ನೇ ಶನಿವಾರ ಬರೀ MS ಫಾರ್ಮ್ಗೆ ದೊಡ್ಡಬಳ್ಳಾಪುರಕ್ಕೆ ಬನ್ನಿ ಅಂತ ನಾನು ಹೇಳೋ ಬದಲು ಒಂದೊಂದು ತಿಂಗಳ ಒಂದೊಂದು ದಿನಗಳಲ್ಲಿ, ನಿರ್ದಿಷ್ಟ ದಿನಗಳಲ್ಲಿ ನಮ್ಮ ಗ್ರೂಪಲ್ಲಿ ನಾವೀಗ ನಮ್ದೊಂದು ಒಳ್ಳೆ ಗ್ರೂಪ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ, ಸೊ ನಾವುಗಳೇ ಅದನ್ನು ಹೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡ್ಬಿಡೋಣ. ಖಂಡಿತ ಸರ್, ಖಂಡಿತ ಮಾಡೋಣ. ಖಂಡಿತ ನಮ್ಮ ತೋಟದಲ್ಲಿ ಒಂದು ದಿವಸ ಮಾಡಿ ಸರ್. ನೀವೇ ಡಿಸೈಡ್ ಮಾಡಬೇಕು, ನೀವು ಡೇಟ್ ಹೇಳ್ಬಿಟ್ಟು ನೆಕ್ಸ್ಟ್ ವೆಡ್ನೆಸ್ಡೇ ಅನೌನ್ಸ್ ಮಾಡ್ಬಿಡೋಣ. ಓಕೆ ಓಕೆ, ರೈಟ್, ಅಗ್ರಿ. ನಿಮ್ಮ ಅನುಕೂಲ ನೋಡ್ಕೊಂಡು ಹೇಳಿ ಸರ್, ನಾವು ಬರ್ತೀವಿ. ರೈಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿಯಪ್ಪ, ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಫೀಡ್ಬ್ಯಾಕ್ ಕೊಡಿ. I think most of it I am not translating to English, so I also keep getting feedback from people from Andhra or other part of Karnataka, other than Karnataka. They says that now it is becoming more Kannada than English, so I think we should make an attempt to speak in both the language, because these recordings are reaching to many of fellow farmers in other states also. So we try to translate it to both the languages. Even people who can speak in English, please speak in English only when you discuss or share. Maybe I will translate it to Kannada, because this is the benefit of, there are so many other people who get connected to us from other states also. So we'll make that cautious efforts from next week. I think this week you have discussed too much in Kannada. Let us take as many people along with us. That is the only intention. ಇದು ನವೆಂಬರ್ ತಿಂಗಳಲ್ವಾ ಸರ್? Justification. Thank you. Okay, so it's almost time up now. So I think it's time to close. So let me thank all of you for connecting live on this 22nd episode of this Natural Farming Way Forward webinar, the Google Meet. So we continue to connect next week onwards also for many of other topics. So thank you for your time. Thank you for sharing your experience and asking your questions. So stay connected. See you next week, same time. ಮುಂದಿನ ವಾರ ಇದೇ ಸಮಯ ಬುಧವಾರ 8:30ಕ್ಕೆ ಮತ್ತೆ ಸಿಗೋಣ. Google ಮೀಟಿಂಗ್ ಕಾರ್ಯಕ್ರಮದಲ್ಲಿ ಅಂತ ಈ ಸಂಚಿಕೆಯಲ್ಲಿ ಮುಗಿಸ್ತೀನಿ. ನಾವು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್. Thank you. Good night. Thank you very much. Thank you.